ಎಷ್ಟು ಮಂದಿ ಹೇಳಿದೆವು, ಏನೆಲ್ಲ ಮಾಡಿದೆವು, ಏನೋ ಆಗಲ್ಲ. ಬದ್ರಿ ಕಾಲನಿಯವನ್ನೆಲ್ಲ ಎಲ್ಲರೂ ಹೆಣ್ಮಕ್ಳಿಗೆ ಮಾತಾಡ್ರಿ. ನಾವು ಎಸ್ ಪಡಗಾಣೂರು ಅಂತೇಳಿ, ನಾವು ದಾನಂ ಬಡಾವಣೆ ನಿವಾಸಿಗಳು. ನಾವು ಇಲ್ಲಿದ್ದು ಕನಿಷ್ಠ 20 ವರ್ಷ ಆಯಿತು. ಇಲ್ಲಿವರೆಗೆ ಯಾವುದೇ ಸವಲತ್ತುಗಳಿಲ್ಲ. ಯಾಕಂದ್ರೆ ಇದು ಪಂಚಾಯತಿ ಏರಿಯಾದೊಳಗೆ ಬರ್ತೈತಿ. ನಮ್ಮದು ದಾಟಿ ಮುನ್ಸಿಪಾಲ್ಟಿ ಏರಿಯಾ ಐತಿ. ಯಾವುದೇ ಸೌಲಭ್ಯಗಳನ್ನು ತಗೊಳಕ್ ಮುನ್ಸಿಪಾಲ್ಟಿಗೆ ಹೋದ್ರೆ ಮುನ್ಸಿಪಾಲ್ಟಿ ಅವ್ರು ಏನಂತಾರೆ, ನಿಮ್ಮದು ಕುಮಾರಾಳ ಏರಿಯಾದಾಗ ಬರ್ತೈತಿ, ಇದನ್ನ ನಾವೇನು ಡೆವಲಪ್ ಮಾಡಕ್ ಬರಂಗಿಲ್ಲ ಅಂತ ಅವ್ರು ಹೇಳ್ತಾರೆ. ಆಮೇಲೆ ಪಂಚಾಯತ್ ಅವ್ರು ಕೇಳಿದ್ರೆ ನಮ್ಮಲ್ಲಿ ಅನುದಾನ ಇಲ್ಲ, ನಮ್ಗೆ ಮಾಡಕ್ ಆಗೋದಿಲ್ಲ ಅಂತ ಅವ್ರು ಹೇಳ್ತಾರೆ. ಹಿಂಗಾಗಿ ನಾವು ಏನು ಪಂಚಾಯತ್ ಆಗಿದೀವೋ ಏನು ಮುನ್ಸಿಪಾಲ್ಟಿ ಆಗಿದೀವೋ ಏನು ಈ ದೇಶದಾಗ ಅದೀವೋ ಇಲ್ಲ ಅನ್ನೋ ಪರಿಸ್ಥಿತಿ ಬಂದೈತೆ ನಮ್ಗೆ. ಯಾಕಂದ್ರೆ ಇಲ್ಲ ಹಂದಿವಾಸ, ಇಲ್ಲೊಂದು ದೊಡ್ಡದೊಂದು ಗಾರ್ಡನ್ ಐತಿ. ಈ ಗಾರ್ಡನ್ ಎಷ್ಟು ವರ್ಷದಿಂದ ಕೇಳ್ಕೊತ ಬಂದೆವು, ಒಂದು ಕಂಟಿ ಕಟ್ಸೋದಾಗಲ್ಲ ಯಾರಿಗೆ. ಇಲ್ಲಿ ಸಣ್ಣ ಮಕ್ಕಳಿಗೆ ಅಡ್ಡಾಡ್ಲಿಕ್ಕೆ ಎಷ್ಟು ತೊಂದರೆ ಆಗೈತಿ. ಮೇನ್ ರೋಡ್ ಒಂದು ಏನ್ ಮಾಡ್ಯಾರ ಅಷ್ಟಕ್ರಿ, ಸೈಡ್ ಏನ್ ಒಳಗಿನ ರೋಡ್ ಅದಾವ ಯಾವ ಸರಿ ಇಲ್ಲ. ಎಲ್ಲಾನು ರೋಜ ಮಳೆ ಆತಂದ್ರೆ ಯಾರು ಅಡ್ಡಾಡಂಗಿಲ್ಲ. ಮೊಳಕಲ್ ಮಟ್ಟ ನೀರ್ ನಿಂದಿರ್ತಾವ, ಯಾವ್ದೊಂದು ವ್ಯವಸ್ಥೆ ಇಲ್ಲ. ನೀರ್ ಬಿಡಂದ್ರ ಮುನ್ಸಿಪಾಲ್ಟಿ ಅವ್ರ ನೀರ್ ಕೇಳಕ್ ಹೋದ್ರ ನೀವು ನಮ್ಗೆ ಟ್ಯಾಕ್ಸ್ ಕಟ್ಟಂಗಿಲ್ಲ, ನೀರ್ ಕೊಡಂಗಿಲ್ಲ ಅವ್ರು ಇರ್ತಾರ. ಇವ್ರನ್ನ ಕೇಳಿದ್ರೆ ನಮ್ಮಲ್ಲಿ ನೀರ್ ಬಾಳಿಲ್ರಿ, ಯಾವಾಗ ಬಿಡ್ತೀವೋ ಅಟ್ಟ ತಗೋರಿ ಅಂತ ಅವ್ರು ಇರ್ತಾರ. ನೀರಿನ ಕರ ಅಂತ ಕಂಪಲ್ಸರಿ ವಸೂಲಿ ಮಾಡ್ತಾರ. ಆದ್ರೆ ನಮಗೇನು ಸವಲತ್ತುಗಳಿಲ್ಲ. ಇಲ್ಲಿ ಜನಪ್ರತಿನಿಧಿ ಶಾಸಕರು ಏನಾರು ಬಂದ ಇಲ್ಲಿ ಏನಾಗೈತೆ ಅಂದ್ರೆ ಜನಪ್ರತಿನಿಧಿಗಳು ಹಿಂದಿ ಸಿದ್ದು ನ್ಯಾಮಗೌಡ ಇದ್ದಾಗ ಒಂದ್ಸಲ ಬಂದಿದ್ರು. ಆಮೇಲೆ ಇಲ್ಲಿ ಯಾರು ಬಂದಿಲ್ಲ. ಈ ಗುರುಗುಂಟಿ ಅವ್ರಂತೂ ಇಲ್ಲಿ ಬಂದಿಲ್ಲ. ಓಟ್ ಕೇಳಕ್ ಮಾತ್ರ ಬಂದಿದ್ರು. ಆಮೇಲೆ ಇಲ್ಲಿ ಪಂಚಾಯತಿ ಅವರು ಓಟ್ ಹಾಕ್ಸ್ಕೊಳಂಗಿಲ್ಲ. ನಮ್ ಕಡೆ ಮುನ್ಸಿಪಾಲ್ಟಿ ಅವ್ರು ಓಟ್ ಹಾಕ್ಸ್ಕೊತಾರ. ಡೆವಲಪ್ಮೆಂಟ್ ಕೇಳಿದ ಕೂಡಲೇ ಪಂಚಾಯತಿ ತೋರಿಸ್ತಾರೆ. ನಾವ್ ಯಾರನ್ನ ಕೇಳ್ಬೇಕು. ಹಿಂಗಾಗಿ ನಾವು ಏನಂತೆ ಮಲತಾಯಿಗಳ ಮಕ್ಕಳು ಇದ್ದಂಗ ಅದೀವಿ ನಾವು. ಯಾರು ನಮ್ಮನ್ನ ಜೋಪಾನ ಮಾಡಂಗಿಲ್ಲ. ನಮ್ಮಷ್ಟಕ್ಕೆ ನಾವ ಮಾಡ್ಕೊಳ್ಳೋದು, ನಮ್ಮಷ್ಟಕ್ಕೆ ನಾವ ಆಡಾಡೋದು. ಇನ್ ಮೇಲಾದ್ರೂ ರಾಜಕಾರಣಿಗಳು ಕಣ್ಣು ತೆರೆದು ಇಲ್ಲೆಲ್ಲ ಡೆವಲಪ್ಮೆಂಟ್ ಮಾಡ್ಬೇಕಂತೇಳಿ ನಾವು ನಿಮ್ಮ ಮುಖಾಂತರ ಕೇಳ್ಕೊತೀವಿ. ನಾನು ಉಮೇಶ್ ಆಲ್ಮೇಲ್ಕರ್ ಅಂತೇಳಿ ಸಾಮಾಜಿಕ ಕಾರ್ಯಕರ್ತ, ದಾನಮ್ಮ ದೇವಿ ಬಡಾವಣೆ ನಿವಾಸಿ. ಇತ್ತಿತ್ತಲಾಗ ರಾಜ್ಯಾದ್ಯಂತ ಡೆಂಗು ಜ್ವರ, ಡೆಂಗುದಂತ ಜನ ಸಾಯುವಂತ ಅನೇಕ ಘಟನೆಗಳು ರಾಜ್ಯದಲ್ಲಿ ನಡೆದವು. ಈ ಸಂಬಂಧಪಟ್ಟಂಗ ಅಧಿಕಾರಿಗಳು ಬರೀ ಪತ್ರಿಕೆಗಳಲ್ಲಿ ಮಾತ್ರ ಡೆಂಗು ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಜನಪ್ರತಿನಿಧಿಗಳು ಸಹ ಪತ್ರಿಕೆಗಳೊಳಗ ಹೇಳತ್ತಾರ. ಪ್ರತ್ಯಕ್ಷವಾಗಿ ಇಲ್ಲಿ ನೋಡ್ಬೇಕಾದ್ರ ಎಲ್ಲಿ ಬೇಕಾದ್ರೆ ಮಳೆ ಬಂದಾಗ ಇಲ್ಲಿ ನೀರು ನಿಂದಿರ್ತೈತಿ. ನನ್ನ ಹಿಂದ್ಗಡೆ ನೋಡತ್ತೀರಿ ಸಾಕಷ್ಟು ಹೊಲಸು ತುಂಬೈತಿ. ರಾತ್ರಿ ಆದ್ರೆ ಅಂತ ಸಾಕಷ್ಟು ಸೊಳ್ಳೆಗಳು ಬರ್ತಾವ, ಮಕ್ಕಳಿಗೆ ಕಸ್ತಾವು. ಇದರಿಂದ ಈ ಭಾಗದಾಗ ಅಪಾಯ ಅನ್ನೋದು ಎದ್ದು ಕುಣಿಯತದೆ. ನಾವು ಸಾಕಷ್ಟು ಈ ಕುರಿತು ಅನೇಕ ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ ಸಂಪರ್ಕ ಮಾಡಿ ಮನವಿ ಸಲ್ಲಿಸಿದ್ರು ಸಹ ಕಣ್ಣಿದ್ದು ಕೂಡ್ರಂತೆ, ಕಿವಿ ಇದ್ದು ಕಿವುಡ್ರಂತೆ ವರ್ತನೆ ಮಾಡುವಂತ ಜನಪ್ರತಿನಿಧಿಗಳ ಈ ವರ್ತನೆಯನ್ನ ಈ ಬಡಾವಣೆ ಜನ ನಾವು ಅತ್ಯಂತ ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ಇಷ್ಟು ಗಮನಕ್ಕೆ ತಂದ್ರು ಇದುವರೆಗೆ ಈ ಭಾಗದ ಜನರ ಇಲ್ಲಿನ ತೊಂದರೆ, ಸೊಳ್ಳೆ ಕಾಟ, ಇಲ್ಲಿ ನೀರು ನಿಂದ್ರದು, ಜನ ಓಡಾಡಕ್ ಆಗ್ತಾ ಇಲ್ಲ. ಶಾಲೆ ಮಕ್ಕಳು ಶಾಲೆಗೆ ಹೋಗುವಂತ ಸ್ಥಿತಿ ಇಲ್ಲ. ವೃದ್ಧರು ಯಾವುದೇ ಭಯ ಇರ್ಲಾರ್ದೆ ಅಡ್ಡಾಡುವಂತ ಪರಿಸ್ಥಿತಿ ಇಲ್ಲ. ಎಷ್ಟೋ ಜನ ಇಲ್ಲಿ ಬೈಕ್ಗಳನ್ನು ಹಾಕೊಂಡು ಬೀಳ್ತಾ ಇದ್ದಾರೆ. ವೃದ್ಧರು ಓಡಾಡೋ ಹೊತ್ನಾಗ ಅದೇ ರಾಡಿ ಒಳಗೆ ಬಿದ್ದು ಒಡ್ಡಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಜನಪ್ರತಿನಿಧಿಗಳು ಏನಾದ್ರೂ ಜೀವಂತ ಇದ್ರ ಇಷ್ಟು ಮನವಿ ಕೊಟ್ಟರು ಯಾವುದು ಗಮನಕ್ಕೆ ತಗೊಳ್ಳಾರ್ದೇನೆ, ಕಾಳಜಿ ವಹಿಸಲಾರ್ದೇನೆ ತಾವು ಸತ್ತ ಹೆಣದಂತೆ ಕೂತೀರಿ. ಇದು ಕೂಡಲೇ ಪರಿಹಾರ ಮಾಡದೆ ಹೋದ್ರ ಇಲ್ಲಿ ಜನ ನಾವು ನಿಮ್ಮ ವಿರುದ್ಧ ಹೋರಾಟ ತಗೋಬೇಕಾಗೈತೆ ಅಂತ ಹೇಳಿ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದೀವಿ. ಏನ್ ನಗರಸಭೆದವರಾಗ್ಲಿ ಶಾಸಕರಾಗ್ಲಿ ಏನು ಬಂದು ಪರಿಶೀಲನೆ ಮಾಡಿದಾರ, ನೋಡಿದಾರೆ, ಈಗ ಮಾಡಿದಾರೆ? ಇದುವರೆಗೆ ನಾವು ಸಾಕಷ್ಟು ಮನವಿ ಕೊಟ್ಟರು ಸಗಡ್ಡ ಯಾರು ಒಬ್ರು ನಗರಸಭೆಯ ಅಧಿಕಾರಿಗಳಾಗಲಿ, ನಗರಸಭೆಯಿಂದ ಚುನಾಯಿತರಾದಂತರಾಗಲಿ
ಶಾಸಕರಾಗಲಿ ಯಾರು ಬಂದಿಲ್ಲ. ಶಾಸಕರಿಗೂ ಮನವಿ ಮಾಡ್ತೀವಿ, ಇಲ್ಲಿ ಬಂದು ನೋಡಿ ನಮಗೆ ದುರಸ್ತಿ ಮಾಡಿ ಕೊಡ್ಬೇಕು. ನಗರಸಭೆಗೆ ಹೇಳಿದ್ರ ಅವರು ಪಂಚಾಯತಿ ಕಡೆ ಕೈ ತೋರಿಸ್ತಾರ. ಪಂಚಾಯತಿ ನಗರಸಭೆ ಎರಡು ಜನರನ್ನ ಸಂಪರ್ಕ ಮಾಡಿದ್ರೆ ಶಾಸಕರ ಕಡೆ ಬೇರೆ ತೋರಿಸ್ತಾರ. ಹಂಗಾದ್ರೆ ಜನರ ಸ್ಪಂದನೆ ಮಾಡುವಂತವ್ರು ಯಾರಿದ್ರಿ? ನಮಗ್ ಸ್ಪಷ್ಟವಾಗಿ ನೀವು ಪತ್ರಿಕೆ ಮೂಲಕ ಓಪನ್ ಆಗಿ ಹೇಳ್ಬಿಡ್ರಿ, ನಮಗೇನು ಸಂಬಂಧ ಇಲ್ಲತ್ತಕ್ಕೆ. ಎಲ್ಲಾರು ನಾವು ಜನ ಏನೈತಲ್ಲ ನಮ್ಮ ದಾರಿ ನಾವು ನೋಡ್ಕೊತೀವಿ, ಏನು ಮಾಡ್ಬೇಕಂತ ವಿಚಾರ ಮಾಡ್ತೀವಿ. ಟ್ಯಾಕ್ಸ್ ನೀವು ಎಲ್ಲಿ ಕಟ್ತೀರಿ? ಪಂಚಾಯತಿ ಕಟ್ತೀರಿ, ನಗರಸಭೆ ಕಟ್ತೀರಿ ಟ್ಯಾಕ್ಸ್? ಇಲ್ಲಿದ ಟ್ಯಾಕ್ಸ್ ಈ ಭಾಗದ ಪಂಚಾಯತಿದವರೇ ಬರ್ಸ್ಕೊತಾರೆ. ಆದ್ರೆ ಅವ್ರಿಗೂ ಸಾಕಷ್ಟು ಮನವಿ ಮಾಡಿದ್ರೆ ಅವರು ಸ್ಪಂದನೆ ಇಲ್ಲ. ನಗರಸಭೆಗೆ ಹೋಗಿ ಹೇಳ್ರತ್ತ ಅವ್ರು ಹೇಳ್ತಾರ, ನಗರಸಭೆಗೆ ಹೋದ್ರೆ ಪಂಚಾಯತಿಗೆ ಹೋಗಿ ಅಂತ ಹೇಳ್ತಾರ. ಹಂಗಾದ್ರೆ ಏನಿದು? ಜಿಲ್ಲಾಧಿಕಾರಿಗಳು, ನಾ ಈ ಮೂಲಕ ತಮ್ಮ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದೀನಿ, ಜಿಲ್ಲಾಧಿಕಾರಿಗಳು ತಕ್ಷಣ ಇದಕ್ಕೆ ಸ್ಪಂದಿಸಬೇಕು. ಇಲ್ಲಿ ಸಾಕಷ್ಟು ಸೊಳ್ಳೆಗಳಿಂದ ನಿತ್ಯ ನೀರಿನಿಂದ ಸಾಕಷ್ಟು ಆರೋಗ್ಯಕ್ಕೆ ತೊಂದರೆ ಆಗಕತ್ತೈತಿ. ಈ ಭಾಗದ ಜನರಿಗೆ ಓಡಾಡಕ ರಸ್ತೆ ಇಲ್ಲ, ಕೂಡಲೇ ಸ್ಪಂದಿಸಬೇಕು ಅಂತ ಹೇಳಿ ನಾ ಈ ಮೂಲಕ ವಿನಂತಿ ಮಾಡ್ಕೊತೇನೆ. ಜಯಶ್ರೀ ಕದಂ, ದಾನಮ್ಮ ಬಡಾವಣೆ. ಇದು ರೋಡ್ ಸಂಬಂಧ ಹುಡುಗರಿಗೆ ಅದು ಹೋಗಾಕ ತೊಂದರೆ ಆಗಾಕತೈತಿ. ಅದಕ್ಕ ಯಾರು ಇಲ್ಲಿ ನಮ್ಮಲ್ಲಿ ಅಂಕರಿ ಓಟ್ ಹಾಕೋಕಟ ಬರ್ತಾರ, ಮತ್ ಯಾರು ಇಲ್ಲಿ ಹಾಯಂಗಿಲ್ಲ. ಅದಕ್ಕೆ ಈಗ ಡೆಂಗು ಜ್ವರ ಅವು ಇವು ಎಲ್ಲಾ ಬಾಳ ಇದಾಗ್ಯಾವ, ಮಕ್ಕಳಿಗೆ ತೊಂದರೆ ಆಗತೈತಿ. ದಯವಿಟ್ಟು ಇದಟ್ ರೋಡ್ ಅಷ್ಟ ಇದ್ ಮಾಡಿ. ನೀವು ಕಾಯಿಪಲ್ಲೆ ಮಾರ್ಕೆಟ್ ಮಾರ್ಕೆಟ್ ಹೋಗಾರ ತೊಂದ್ರೆ ಹಿಂಗ್ ಸುತ್ತಾದ್ ಹೋಗ್ಬೇಕಾಕೈತಿ. ಗಿಡ ಗಂಟಿ ಇವೆಲ್ಲಾ ಸ್ವಚ್ಛ ಮಾಡ್ಸು. ಈ ಕಸ ಕಡ್ಡಿ ಇಲ್ಲೆಲ್ಲಾ ಕಸ ಕಡ್ಡಿ ಎಲ್ಲಾರು ಇಲ್ಲೇ ಒಗಿತಾರ್ರಿ. ಹಿಂಗಾಗಿ ಅದೆಲ್ಲಾ ಇದಾಗೈತಿ, ಅದನ್ನ ಸ್ವಚ್ಛ ಮಾಡ್ಬೇಕು. ಆಮ್ಯಾಗ ಇದು ರೋಡ್ ಒಂದ್ ಸ್ವಲ್ಪ ಇದ್ ಮಾಡ್ಬೇಕು. ಏನ್ ಮಾಡ್ಬೇಕ್ರಿ ರೋಡ್? ರೋಡ್ ಇದ್ ನೋಡ್ರಿ, ಇದು ರೋಜ್ ಇಂತ ಇದ್ರಾಗ ಹುಡುಗರು ಹಾದ್ ಹೋಗುದು, ಆಮ್ಯಾಗ ಇವೆಲ್ಲಾ ಡೆಂಗು ಜ್ವರ ಇವೆಲ್ಲಾ ಬಾಳ ಇದಾಗತಾವ, ಮಕ್ಕಳಿಗೆ ತೊಂದ್ರೆ ಆಗಾಕೈತಿ, ನಮಗೂ ಅಡ್ಡಾಡಕ್ ತೊಂದ್ರೆ ಆಗಾಕತೈತಿ. ಇಲ್ಲೇನ ಯಾರಾದ್ರೂ ಜನಪ್ರತಿನಿಧಿ ಯಾರು ಬಂದೇ ಇಲ್ಲ, ಯಾರು ಬಂದೇ ಇಲ್ಲ, ಶಾಸಕರು ಯಾರು ಬಂದೇ ಇಲ್ಲ, ನಗರಸಭೆದವ್ರು ಯಾರು ಬಂದೇ ಇಲ್ಲ. ಏನಾರು ಮನವಿ ಕೊಟ್ರಿ ಅವ್ರಿಗೆ? ಕೊಟ್ಟಿವ್ರಿ, ಪಂಚಾಯತಿಗೆ ಅದು ಹಿಂಗ್ ಹೇಳಿದ್ವಿ, ಆದ್ರೂ ಯಾರು ಇಲ್ಲಿ ಕೇರ್ ತಗೊಂಡಿಲ್ಲ. MLA ಅವ್ರಿಗೆ ಅದೆಲ್ಲ ಹೇಳಿದ್ವಿ, ಆದ್ರೆ ಯಾರು ಕೇರ್ ತಗೊಂಡೇ ಇಲ್ಲ. ಜುಜುರ್ವಾಡ ಅಂತೇಳಿ ನಾವು ದಾನವ ಬಡಾವಣೆಯಲ್ಲಿ ಇರೋದು. ಇಲ್ಲಿ ರೋಡ್ಗಳು ಯಾವ್ದು ಸರಿಯಾಗಿಲ್ಲ. ನಾವೀಗ 10-20 ವರ್ಷ ಆಯ್ತು, ಇಲ್ಲಿ ಯಾವ್ದು ಹೊಸ ರೋಡ್ ಆಗಿಲ್ಲ. ಇಲ್ಲಿ ಒಳಗಡೆ ನಾವು ರೋಡ್ ಅಲ್ಲಿ ಇದೀವಿ. 20 ವರ್ಷದಿಂದ ನಮ್ಮಲ್ಲಿ ಇಲ್ಲಿ ಯಾವ ರೋಡ್ ಆಗಿಲ್ಲ. ಮತ್ತ ಈ ತರ ಎಲ್ಲ ರಾಡಿಯಾಗಿ ಕೆಸರಲ್ಲೇ ನಾವು ಅಡ್ಡಾಡೋದಾಗೈತಿ. ಮತ್ ಈ ರೋಡ್ ಬಿಟ್ಟು ನಾವು ಬೇರೆ ಸುತ್ರಿಗಿ ರೋಡ್ ಇಂದ ಈ ಮನೆಗಳಿಗೆ ಬರೋದಾಗೈತಿ. ಯಾರಾದ್ರೂ ಸ್ವಲ್ಪ ಇಲ್ಲಿ ನೋಡಿ ಕಿಸಿಂದ ರೋಡನ್ನ ಮಾಡಿಸ್ಕೊಡ್ರಿ ಅಂತ ಹೇಳಿ ನಾವು ಕೇಳ್ಕೊತೀವ್ರಿ. ಈಗ ಏನಾದ್ರು ಮನವಿ ಅದು ಯಾರ್ಯಾರು ಕೊಟ್ಟಿದ್ರೆ ಏನ್ ಮಾಡಿದ್ರಿ? ಕೊಟ್ಟಿದೀವ್ರಿ, ಈ ಪಂಚಾಯತಿಗೆ ಕೊಟ್ಟಿದೀವಿ. ಮತ್ತ ಅವಾಗ ಸಿದ್ದು ನ್ಯಾಮಗೌಡ ಅವ್ರ ಇದ್ರಲ್ಲ, ಅವರೆಲ್ಲ ಬಂದ್ ನೋಡಿ ಹೋಗಿದ್ದಾರೆ. ಇಲ್ಲಿ ಅಲ್ಲಿ ಗಾರ್ಡನ್ ಇದೆ, ಮತ್ತೆ ಗಾರ್ಡನ್ ಯಾವ್ದು ರಿಪೇರಿ ಮಾಡ್ಲಿಲ್ಲ, ರೋಡನ್ನು ಮತ್ ಮಾಡಿಲ್ಲ. ಇನ್ನು ಮುಂದಾದ್ರೂ ಯಾರಾದ್ರೂ ನೋಡಿ ಮಾಡ್ಲಿ ಅಂತ ಇಲ್ಲೇ ಅಡ್ಡಾಡ್ತೀವಿ. ಕೆಸರದೆಲ್ಲ ಈ ಕಡೆ ಎಲ್ಲ ಕೆಸರ ಐತಿ, ಕೆಸರದಾಗ ಅಡ್ಡಾಡ್ತೀವ್ರಿ ನಾವು. ಇಲ್ಲೆಲ್ಲ ನೀರ್ ನಿಂತೈತಿ ನೋಡ್ರಿ, ಮಳೆ ಆದ್ರಂತೂ ಇಲ್ಲಿ ಒಂದ್ ಮೊಳಕಾಲ್ ಮಠ ನೀರ್ ನಿಂತಿರ್ತೈತ್ರಿ. ಹಂಗಾಗಿ ನೀರ್ನ್ಯಾಗ ನಾವ್ ಅಡ್ಡಾಡ್ತೀವ್ರಿ. ಮತ್ತ ಹುಡುಗರು ಬಸ್ ಕೇಳಿ ಒಳಗಡೆ ಬರೋದಿಲ್ರಿ ನಮಗಿಲ್ಲಿ. ಆ ರೋಡ್ಗೆ ನಾವ್ ಅಲ್ಲಿ ಮೇನ್ ರೋಡ್ಗೆ ಹೋಗಿ ಬಸ್ಸನ್ನ ಹುಡುಗರಿಗೆ ನಿಂದ್ರಿಸ್ಬೇಕು. ಹಂಗಾಗಿ ತುಂಬಾ ಕಷ್ಟ ಆಗ್ತಾ ಇದ್ ನಮ್ಗ. ಇಲ್ಲಿ ರೋಡ್ ಅನ್ನ ಮಾಡಿಕೊಡ್ರಿ ಅಂತ ನಾವ್ ಕೇಳ್ಕೊತಾ ಇದ್ದೀವಿ. ಈಗ ಯಾರು ಬಂದಿಲ್ರಿ, ಯಾರು ಈಗ ಶಾಸಕರಂತೂ ಇಲ್ಲಿ ಯಾರು ಬಂದೇ ಇಲ್ಲ, ಯಾರು ಬಂದೇ ಇಲ್ರಿ. ಈ ಕಡೆ ನೋಡೇ ಇಲ್ಲ. ಚುನಾವಣೆ ಇದ್ದಾಗ ಮಾತ್ರ ಬರ್ತಾರ, ಓಟ್ ಕೇಳಕ್ ಬರ್ತಾರ. ಈ ತರ ಮಾಡ್ರಿ ಕೊಡ್ರಿ ಅಂದ್ರೆ ಯಾರು ಗೆದ್ದ ಮೇಲಂತೂ ಈ ಕಡೆ ಯಾರು ಸನಿಯಕ್ ಬರಂಗಿಲ್ಲ. ಈ ಟೈಪ್ ಆಗಿದೆ ರೀ. ಅವ್ರು ಯಾರು ಗೊತ್ತಿಲ್ಲ, ಯಾರು ಹೇಳಿದ್ವಿ, ಸಾಕಷ್ಟು ಜನರಿಗೆಲ್ಲ ಹೇಳಿದ್ವಿ, ಆದ್ರೆ ಯಾರು ಬಂದ ನೋಡಿ ಮಾಡ್ಕೊಟ್ಟಿಲ್ಲ.